ನಮಸ್ಕಾರ ಸ್ನೇಹಿತರೆ. ಇನ್ಸ್ಪೈರ್ಡ್ ಅವಾರ್ಡ್ ಮಾನಕ್ 2024-25ಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಮೊಬೈಲ್ನಲ್ಲಿ ಅತ್ಯಂತ ಸುಲಭವಾಗಿ ನೋಂದಾಯಿಸುವುದನ್ನು ಲೈವ್ ಆಗಿ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನಾವು ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲೆಗಳು ಅಂದರೆ ಶಾಲಾ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ಮಗುವಿನ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ಪ್ರಾಜೆಕ್ಟ್ ಹೆಸರು ಮತ್ತು ಸಿನಾಪ್ಸಿಸ್, ಮಗುವಿನ ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ, ಹಾಗೆ ಜನ್ಮ ದಿನಾಂಕ, ತಂದೆ ಹೆಸರು, ತಾಯಿ ಹೆಸರು, ಇತರೆ ದಾಖಲೆಗಳನ್ನು ತಯಾರಿಯಲ್ಲಿಟ್ಟುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಮೊಬೈಲ್ನಲ್ಲಿ 2024-25ನೇ ಸಾಲಿನ ಇನ್ಸ್ಪೈರ್ಡ್ ಅವಾರ್ಡ್ ಮಾನಕಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ನೋಂದಣಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಫೋನ್ನಲ್ಲಿನ ಕ್ರೋಮ್ ಬ್ರೌಸರನ್ನು ಟಚ್ ಮಾಡೋಣ. ಆ ಕ್ರೋಮ್ ಬ್ರೌಸರ್ ಓಪನ್ ಆದ ತಕ್ಷಣ ಸರ್ಚ್ ಬಾರ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡೋಣ ಸ್ನೇಹಿತರೆ. ಅದರಲ್ಲಿ ಬರ್ತಕ್ಕಂತಹ ಮೊದಲನೇ ಆಪ್ಷನ್ ಇನ್ಸ್ಪೈರ್ ಅವಾರ್ಡ್ ಅನ್ನೋದನ್ನು ನಾವು ಟಚ್ ಮಾಡಿದಾಗ ನಾಮಿನೇಷನ್ ಫಾರ್ 2004 and 25 ಆರ್ ಓಪನ್ ಅಂತಕ್ಕಂತಹ ಇನ್ಸ್ಪೈರ್ಡ್ ಅವಾರ್ಡ್ ಮಾನಕನ ಮುಖಪುಟ ತೆರೆದುಕೊಳ್ಳುತ್ತದೆ ಸ್ನೇಹಿತರೆ. ಅದರಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಕೆಳಗೆ ಹೋದಂತೆ ನ್ಯಾಷನಲ್ ಅಥಾರಿಟಿ, ಸ್ಟೇಟ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಅಥಾರಿಟಿ, ಸ್ಕೂಲ್ ಅಥಾರಿಟಿ ಅಂತಕ್ಕಂತಹ ಆಪ್ಷನ್ಸ್ಗಳು ಬರ್ತವೆ ಸ್ನೇಹಿತರೆ. ಸ್ಕೂಲ್ ಅಥಾರಿಟಿ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ನೇಹಿತರೆ. ವೆಲ್ಕಮ್ ಟು ಸ್ಕೂಲ್ ಅಥಾರಿಟಿ, ಸ್ಕೂಲ್ ಪಾರ್ಟಿಸಿಪೇಷನ್ ಇನ್ ದ ಇನ್ಸ್ಪೈರ್ ಮಾನಕ್ ಸ್ಕೀಮ್ ಅಂತಕ್ಕಂಥ ವೆಬ್ ಇಂಟರ್ಫೇಸ್ ತೆರೆದುಕೊಳ್ಳುತ್ತದೆ ಸ್ನೇಹಿತರೆ. ಹಾಗೆ ಸ್ಕ್ರಾಲ್ ಮಾಡ್ತಾ ನಾವು ಕೆಳಗಡೆ ಹೋದಾಗೆ ನಾವು ಲಾಗಿನ್ ಆಗಬೇಕಾದಂತಹ ಮೆನುಗಳು ತೆರೆದುಕೊಳ್ತವೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಟು ಲಾಗಿನ್ ಕ್ಲಿಕ್ ಹಿಯರ್ ಅಂತಕ್ಕಂಥ ಆಪ್ಷನ್ ಇದೆ ಸ್ನೇಹಿತರೆ. ಹಾಗೆ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಈ ಎರಡನೇ ಆಪ್ಷನ್ ಏನು ಹೇಳ್ತಿದೆ ಅಂದರೆ ಸ್ನೇಹಿತರೆ, ನಮ್ಮ ಸ್ಕೂಲ್ನ ಲಾಗಿನನ್ನು ನಾವು ಯೂಸರ್ ನೇಮ್, ಪಾಸ್ವರ್ಡ್ ಕ್ರಿಯೇಟ್ ಮಾಡಲಿಕ್ಕೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಎರಡನೇ ಆಪ್ಷನನ್ನು ಯೂಸ್ ಮಾಡಬೇಕು. ಆದರೆ ಆಲ್ಮೋಸ್ಟ್ ಎಲ್ಲ HPS ಹಾಗೂ ಪ್ರೌಢಶಾಲೆಗಳು ಈ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಈಗಾಗಲೇ ಪೂರ್ಣಗೊಳಿಸಿವೆ. ಎಲ್ಲ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರ ಹತ್ತಿರ ಅವರ ಇನ್ಸ್ಪೈರ್ಡ್ ಅವಾರ್ಡ್ ಮಾನಕ್ ಪೋರ್ಟಲ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಲಭ್ಯವಿರ್ತವೆ ಸ್ನೇಹಿತರೆ. ನಾವೀಗ ಮೊದಲನೇ ಆಪ್ಷನ್ ಟು ಲಾಗಿನ್ ಕ್ಲಿಕ್ ಹಿಯರ್ ಇದನ್ನು ಪ್ರೆಸ್ ಮಾಡಿದಾಗ ಸ್ನೇಹಿತರೆ, ಸ್ಕೂಲ್ ಅಥಾರಿಟಿ ಪ್ಲೀಸ್ ಎಂಟರ್, ಇಲ್ಲಿ ನಮ್ಮ ಸ್ಕೂಲ್ನ ಲಾಗಿನ್ ಮಾಡಬೇಕಾದ್ರೆ ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ಕ್ಯಾಪ್ಚಾವನ್ನು ಎಂಟ್ರ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಇನ್ಸ್ಪೈರ್ಡ್ ಅವಾರ್ಡ್ ಮಾನಕ್ನ ಯೂಸರ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡೋಣ ಸ್ನೇಹಿತರೆ. ನಾನಿಲ್ಲಿ ಒಂದು ಶಾಲೆಯ ಯೂಸರ್ ನೇಮನ್ನು ಪ್ರೆಸ್ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕೊಟ್ಟಂತಹ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತೇನೆ ಸ್ನೇಹಿತರೆ. ನಾನೀಗ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ಎಸ್, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಟ್ಟವಾಗ ನಮ್ಮ ನಾಮಿನೇಷನ್ ಪ್ರಕ್ರಿಯೆ ಇಂಟರ್ಫೇಸ್ ತೆರೆದುಕೊಳ್ತದೆ ಸ್ನೇಹಿತರೆ. ವೆಲ್ಕಮ್ ಸ್ಕೂಲ್ ಅಥಾರಿಟಿ ಅಂಡರ್ ದ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಸ್ಕೀಮ್ ಅಂತಕ್ಕಂತಹ ಪೇಜ್ ತೆರೆದುಕೊಳ್ಳೋದ್ರ ಜೊತೆಗೆ ಅಲ್ಲಿ ಈಚ್ ಸ್ಕೂಲ್ ಕ್ಯಾನ್ ನಾಮಿನೇಟ್ ಎ ಮ್ಯಾಕ್ಸಿಮಮ್ 5 ಐಡಿಯಾಸ್ ಆರ್ ಇನ್ನೋವೇಷನ್ಸ್ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಡಿಟೇಲಾಗಿ ನೋಡಿಕೊಂಡು ನಮ್ಮ ಶಾಲೆಯ ನಾಮಿನೇಷನ್ ಪ್ರಕ್ರಿಯೆಯನ್ನು ಇಲ್ಲಿ ತೋರಿಸ್ತಕ್ಕಂತಹ ಮೊದಲನೇ ಆಪ್ಷನ್ ಏನಿದೆ ಸ್ಟೂಡೆಂಟ್ಸ್ ನಾಮಿನೇಷನ್ ಅಂತಕ್ಕಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಎಸ್, ಸ್ಟೂಡೆಂಟ್ಸ್ ನಾಮಿನೇಷನ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗಳನ್ನು ತೆರೆದುಕೊಳ್ತವೆ. ಇಲ್ಲಿ ಈ ಸ್ಕೂಲ್ ಕ್ಯಾನ್ ಸಬ್ಮಿಟ್ 5 ಐಡಿಯಾಸ್ ಇನ್ನೋವೇಷನ್ ಆಫ್ ಸ್ಟೂಡೆಂಟ್ಸ್
ಆಮೇಲೆ ಈಚ್ ಸ್ಟೂಡೆಂಟ್ ಕ್ಯಾನ್ ಸಬ್ಮಿಟ್ ಒನ್ ಐಡಿಯಾ ಓನ್ಲಿ. Submission of same idea by multiple students of same school will automatically lead to rejection of all entries of that school. Please ensure that the students has their own bank account. Did you conducted idea competition in your school while selecting the students or ideas or innovations? If not, to know about organizing an idea competition, click here idea competition ಅಂತ ತೋರಿಸ್ತದೆ. ಅಲ್ಲಿ ನಾವು ಈ ಒಂದು ಎಸ್ ಅಂತಕ್ಕಂತಹ ಗುಂಡಿಯನ್ನು ಒತ್ತಿ ಮುಂದುವರಿಬೇಕಾಗ್ತದೆ ಸ್ನೇಹಿತರೆ. ಎರಡನೇ ಕ್ವಶನ್ ಇರ್ತದೆ ಸ್ನೇಹಿತರೆ, ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ಐಡಿಯಾ ಕಾಂಪಿಟೇಷನ್. ನಾವೇನು ನಮ್ಮ ಶಾಲೆಗಳಲ್ಲಿ ಈ ಒಂದು ಇನ್ಸ್ಪೈರ್ಡ್ ಅವರ್ ಮಾನಕಿಗೆ ಈ ಪ್ರಾಜೆಕ್ಟ್ಗಳನ್ನು ತಯಾರು ಮಾಡಿದಂತಹ ವಿದ್ಯಾರ್ಥಿಗಳ ಒಂದು ಕಾಂಪಿಟೇಷನನ್ನು ಮಾಡಿರ್ತೀವಿ. ಆ ಕಾಂಪಿಟೇಷನ್ನಲ್ಲಿ ಎಷ್ಟು ಜನ ಮಕ್ಕಳು ಪಾಲ್ಗೊಂಡ್ರು ಅನ್ನುವಂತಹ ಪ್ರಶ್ನೆ ಕೇಳ್ತದೆ ಸ್ನೇಹಿತರೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಿಂದ ನಾವು 10 ಜನ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಮಾಡಿದ್ದೇವೆ ಅಂತ ಹೇಳಿ ಕೊಡಬೇಕಾಗ್ತದೆ ಸ್ನೇಹಿತರೆ. ಕೊಟ್ಟು ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಏನು ಗುಂಡಿ ಇದೆ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಎಸ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಕೆಲವೊಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಗಳನ್ನು ಹೇಳ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಪ್ಲೀಸ್ ಕೀಪ್ ರೆಡಿ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಸ್ಟೂಡೆಂಟ್ಸ್ ಸ್ಕ್ಯಾನಡ್ ಫೋಟೋಗ್ರಾಫ್, ಐಡಿಯಾ ಇನ್ನೋವೇಷನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್, ಅದು PDF ಅಲ್ಲಿ ಸಿದ್ಧಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಸ್ಕ್ಯಾನ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ವೈಲ್ ಸ್ಕ್ಯಾನಿಂಗ್ ಯುವರ್ ಫೋಟೋಗ್ರಾಫ್ ಡು ನಾಟ್ ಲೀವ್ ಎನಿ ಸ್ಪೇಸ್ ಅರೌಂಡ್ ದ ಫೋಟೋ. ಇಟ್ ಮೀನ್ಸ್ ನೀವು ಅದನ್ನು ನೀಟಾಗಿ ಕ್ರಾಪ್ ಮಾಡಿ ವಿದ್ಯಾರ್ಥಿಗಳ ಚಿತ್ರವನ್ನು ಮಾತ್ರ ನೀವು ಕ್ರಾಪ್ ಮಾಡಿ ಇಟ್ಕೋಬೇಕಾಗ್ತದೆ. ಅದು JPGಯಲ್ಲಿ ಇರಬೇಕು. ಇಮೇಜ್ ಶುಡ್ ಬಿ ಪ್ರಾಪರ್ಲಿ ಕ್ರಾಪ್ ಮಾಡಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ನಮ್ಮ ಏನು ಈ ಒಂದು ಸಿನಾಪ್ಸಿಸನ್ನು ಏನು ನಾವು ಐಡಿಯಾವನ್ನು ಏನು ಪ್ರಾಜೆಕ್ಟಲ್ಲಿ ಅಪ್ಲೈ ಮಾಡ್ತಾ ಇರ್ತೀವಿ, ಆ ಪ್ರಾಜೆಕ್ಟ್ನ ಒಂದು ಸಿನಾಪ್ಸಿಸನ್ನು ವರ್ಡ್ ಫಾರ್ಮ್ಯಾಟ್ ಅಥವಾ JPG ಫಾರ್ಮ್ಯಾಟಲ್ಲಿರಬೇಕು. ಅದು 2 MBಗಿಂತ ಕಡಿಮೆ ಇರಬೇಕು. ಫೋಟೋನೂ ಸಹಿತ 2 MBಗಿಂತ ಕಡಿಮೆ ಇರಬೇಕು. ಈ PDF ಅಥವಾ ಡಾಕ್ಯುಮೆಂಟ್ ಏನು ಐಡಿಯಾದ ನಾವು ಸಬ್ಮಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಸಹಿತ 2 MBಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ. ಆಮೇಲೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಬರ್ತಕ್ಕಂತಹ ಸ್ಟಾರ್ ಮಾರ್ಕ್ ಇರುವಂಥ ಕ್ವಶನ್ಸ್ಗಳಿಗೆ ನಾವು ಕಂಪಲ್ಸರಿಯಾಗಿ ಉತ್ತರವನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ. ಎಸ್, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಸ್ನೇಹಿತರೆ, ನೋಡಿ. ಈ ಒಂದು ಚೆಕ್ ಬಾಕ್ಸ್ ಮೇಲೆ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ನೋಟಿಫಿಕೇಷನ್ ಗಿವನ್ ಅಬೋವ್. ಈ ಮೇಲೆ ಹೇಳಿದಂಥ ಎಲ್ಲ ನೋಟಿಫಿಕೇಷನ್ನಲ್ಲಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ನಾನು ಓದಿ ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ಮುಂದುವರಿತೇನೆ ಅನ್ನಲಿಕ್ಕೆ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಾಗ್ತದೆ. ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಈ ಕಂಟಿನ್ಯೂ ಪ್ರೆಸ್ ಮಾಡಿದಾಗ ಈಗ ನಮ್ಮದು ಆ್ಯಕ್ಚುವಲ್ ಆಗಿ ಸ್ಟೂಡೆಂಟ್ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆಗ್ತದೆ ಸ್ನೇಹಿತರೆ. ಇಲ್ಲಿ ಇರ್ತಕ್ಕಂತಹ ಆ್ಯಡ್ ಸ್ಟೂಡೆಂಟ್ಸ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಸ್ನೇಹಿತರೆ. ನೋಡಿ, ನಾನೀಗ ಈ ಆ್ಯಡ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಒಂದು ಕ್ವಶನ್ ಇರ್ತದೆ ಸ್ನೇಹಿತರೆ, ಸೈನ್ಸ್ ಲ್ಯಾಬ್ ಇನ್ ದ ಸ್ಕೂಲ್, ಎಸ್ ಆರ್ ನೋ. ನಮ್ಮ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲದಿದ್ದರೆ ನೋ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಇಲ್ಲ ಸ್ನೇಹಿತರೆ, ಅದಕ್ಕೆ ನೋನ ಹಾಗೆ ಬಿಡ್ತೇನೆ ಸ್ನೇಹಿತರೆ. ಎಸ್, ನಾನೀಗ ಸ್ಟೂಡೆಂಟ್ಸನ್ನು ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಆ್ಯಡ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಸ್, ನಾವು ಮೊದಲೇ ಹೇಳಿದಾಗೆ ಗರಿಷ್ಠ 5 ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಯಿಂದ ನಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇ ವಿದ್ಯಾರ್ಥಿಯ ಒಂದು ನಾಮಿನೇಷನನ್ನು ಈಗ ನಾವು ಅಪ್ಲೈ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಬ್ಯಾಂಕ್ ಪಾಸ್ಬುಕ್ ಅಂತ ಇದೆ. ನಮ್ಮ ವಿದ್ಯಾರ್ಥಿಯ ನೇಮು ಪಾಸ್ಬುಕ್ನಲ್ಲಿ ಯಾವ ರೀತಿ ಇರ್ತದೆ ಅದೇ ಥರನೇ ಇಲ್ಲಿ ನಾವು
ಟೈಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಉದಾಹರಣೆಗೆ ನಾನು ಒಂದು ವಿದ್ಯಾರ್ಥಿಯ ಒಂದು ಹೆಸರನ್ನು ಇಲ್ಲಿ ಟೈಪ್ ಮಾಡ್ತೇನೆ ನೋಡಿ ಸ್ನೇಹಿತರೆ. ಈ ವಿದ್ಯಾರ್ಥಿಯ ಹೆಸರನ್ನು ನಾನು ಇಲ್ಲಿ ಟೈಪ್ ಮಾಡಿದ್ದೇನೆ. ಪಾಸ್ಬುಕ್ನಲ್ಲಿ ಇರುವ ಹಾಗೆಯೇ ಇಲ್ಲಿ ಹೆಸರನ್ನು ನಾವು ಟೈಪ್ ಮಾಡಬೇಕಾಗ್ತದೆ. ನಂತರ ಫಾದರ್ ನೇಮ್ ಎಂಟ್ರಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಂತರದಲ್ಲಿ ಮದರ್ ನೇಮನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೆಂಡರ್ ಆಪ್ಷನ್ನ ಕೊಡಬೇಕು. ಬಾಯ್ ಆಗಿದ್ದರೆ ಮೇಲು, ಗರ್ಲ್ ಆಗಿದ್ದರೆ ಫಿಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಆ ಒಂದು ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಹಾಕಬೇಕಾಗ್ತದೆ. ಇಲ್ಲಿ ನೋಡಿ, ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಎಸ್ ಸ್ನೇಹಿತರೆ, ಈ ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಹಾಕಿದ್ದೇನೆ. ಮುಂದೆ ನೆಕ್ಸ್ಟ್ ಆಪ್ಷನ್ ಏನು ಹೇಳ್ತದೆ, ಆಧಾರ್ ನಂಬರ್. ಮಗುವಿನ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮಗುವಿನ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ವಿದ್ಯಾರ್ಥಿಯ ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಬೇಕು. ವಿದ್ಯಾರ್ಥಿಯ ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಿ ಆ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದೆಯೋ ಇಲ್ವೋ, ಎಸ್ ಆರ್ ನೋ ಅನ್ನು ಕ್ಲಿಕ್ ಮಾಡಬೇಕು. ನಮ್ಮ ವಿದ್ಯಾರ್ಥಿ ಹ್ಯಾಂಡಿಕ್ಯಾಪ್ ಇರೋದಿಲ್ಲ, ಹಾಗಾಗಿ ನೋವನ್ನು ಮುಂದುವರಿಸ್ತೇನೆ. ಇಫ್ ಇಮೇಲ್ ಐ ಡಿ ಮಗುವಿನ ಹೆಸರಿನಲ್ಲಿ ಇದ್ದರೆ ಹಾಕಬೇಕು, ಇಲ್ಲದಿದ್ದರೆ ನಡೆಯುತ್ತೆ ಸ್ನೇಹಿತರೆ. ಕ್ಲಾಸನ್ನು ಕಂಪಲ್ಸರಿ ಆಯ್ಕೆ ಮಾಡಲೇಬೇಕು. ಕ್ಲಾಸನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಕೆಟಗರಿಯನ್ನು ಆಯ್ಕೆ ಮಾಡ್ಕೋಬೇಕು. ವಿದ್ಯಾರ್ಥಿ ಯಾವ ಕೆಟಗರಿಗೆ ಸಂಬಂಧಪಡ್ತಾಳೆ ಅಂತ ಹೇಳಿ. ವಿದ್ಯಾರ್ಥಿಯ ಕೆಟಗರಿಯನ್ನು ಸಹಿತ ಆಯ್ಕೆ ಮಾಡಿಕೊಂಡು ನೆಕ್ಸ್ಟು ನಮಗೆ ವಿದ್ಯಾರ್ಥಿ ಐಡಿಯಾ, ಆ ಒಂದು ನಾವೇನು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆ ಪ್ರಾಜೆಕ್ಟ್ನ ಟೈಟಲನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಸ್ನೇಹಿತರೆ. ವಿದ್ಯಾರ್ಥಿಯ ಒಂದು ಪ್ರಾಜೆಕ್ಟ್ ನೇಮನ್ನು ಅಲ್ಲಿ ನಾವು ಟೈಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾನು ಇಲ್ಲಿ ಈಗಾಗಲೇ ರೆಡಿ ಇಟ್ಕೊಂಡಿರುವಂತಹ ಒಂದು ಡಾಕ್ಯುಮೆಂಟನ್ನು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡ್ತೇನೆ ಸ್ನೇಹಿತರೆ. ಎಸ್, ಒಂದು ವಿದ್ಯಾರ್ಥಿಯ ಪ್ರಾಜೆಕ್ಟ್ನ ಟೈಟಲನ್ನು ಇಲ್ಲಿ ಟೈಪ್ ಮಾಡಬೇಕು ಸ್ನೇಹಿತರೆ. ಅದಕ್ಕೊಂದು ಅಟ್ರಾಕ್ಟಿವ್ ಟೈಟಲನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟು ವಿದ್ಯಾರ್ಥಿಯ ಐಡಿಯಾದ ಅಥವಾ ಪ್ರಾಜೆಕ್ಟ್ನ ಒಂದು ಬ್ರೀಫ್ ರೈಟಪ್ಪನ್ನು ಇಲ್ಲಿ ಟೈಪ್ ಮಾಡಬೇಕು ಸ್ನೇಹಿತರೆ. ನಾನೀಗಾಗಲೇ ಕಾಪಿ ಪೇಸ್ಟ್ ಮಾಡಿದ್ದೇನೆ. ನಂತರ ಗೈಡ್ ಮಾಡ್ತಕ್ಕಂತಹ ಶಿಕ್ಷಕರ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಎಸ್, ಗೈಡ್ ಟೀಚರ್ ನೇಮನ್ನು ಇಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ಗೈಡ್ ಟೀಚರ್ ನೇಮನ್ನು ಟೈಪ್ ಮಾಡಿ ವಿದ್ಯಾರ್ಥಿಯ ಪಾಸ್ಬುಕ್ನ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಯಾವ ಬ್ಯಾಂಕಿನಿಂದ ವಿದ್ಯಾರ್ಥಿಯ ಹೆಸರಿನಲ್ಲಿ ಪಾಸ್ಬುಕ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಪರಿಶೀಲಿಸಿ ಆ ಒಂದು ಬ್ಯಾಂಕನ ಹೆಸರನ್ನು ಕ್ಲಿಕ್ ಮಾಡಬೇಕಾಗ್ತದೆ. ನೋಡಿ ಸ್ನೇಹಿತರೆ, ವಿದ್ಯಾರ್ಥಿ ಬ್ಯಾಂಕ್ನ ಒಂದು ನೇಮು ಮತ್ತು ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಆ ಬ್ಯಾಂಕಿನ ಹೆಸರನ್ನು ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ವಿದ್ಯಾರ್ಥಿಯ ಬ್ಯಾಂಕಿನ ಅಕೌಂಟ್ನ ನೇಮ್ ಆ್ಯಂಡ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಿ ಅಕೌಂಟ್ ನಂಬರನ್ನು ನೆಕ್ಸ್ಟು ಟೈಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಅಕೌಂಟ್ ನಂಬರನ್ನು ಕರೆಕ್ಟಾಗಿ ಯಾವುದೇ ಮಿಸ್ಟೇಕ್ಸ್ಗಳಿಲ್ಲದೆ ಇರುವ ಹಾಗೆ
ಟೈಪ್ ಮಾಡಬೇಕು. ಒಂದು ಕ್ಯಾರೆಕ್ಟರು ಸಹಿತ ಮಿಸ್ ಆದರೂ ಸಹಿತ ವಿದ್ಯಾರ್ಥಿ ಅಕೌಂಟಿಗೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ. ಹೆಲ್ಡಪ್ ಆಗಿ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ನಾವು ನೀಟಾಗಿ ಕರೆಕ್ಟಾಗಿರುವಂತಹ ಅಕೌಂಟ್ ನಂಬರನ್ನು ಹಾಕಬೇಕು. ರಿಪೀಟ್ ಅಕೌಂಟ್ ನಂಬರ್ ಅಂತ ಇದೆ. ಅದೇ ಅಕೌಂಟ್ ನಂಬರನ್ನು ಮತ್ತೊಂದು ಸಲ ರಿಪೀಟಲ್ಲಿ ಟೈಪ್ ಮಾಡಬೇಕು. ಅಕೌಂಟ್ ನಂಬರನ್ನು ಮತ್ತೊಂದು ಸಲ ಹಾಕಿದ್ದೇನೆ ಸ್ನೇಹಿತರೆ. ಅಕೌಂಟ್ ಹೋಲ್ಡರ್ಸ್ ನೇಮ್ ಆಲ್ರೆಡಿ ನಾನು ಮೇಲೆ ಅಕೌಂಟ್ ಪಾಸ್ಬುಕ್ನಲ್ಲಿರೋ ಹಾಗೆಯೇ ಹೆಸರನ್ನು ಟೈಪ್ ಮಾಡಬೇಕು ಅಂತ ಕೇಳಿದಾಗ ವಿದ್ಯಾರ್ಥಿ ಹೆಸರನ್ನಲ್ಲಿ ಟೈಪ್ ಮಾಡಿದ್ದಕ್ಕೆ ತಾನೇ ಆಟೋಮೆಟಿಕ್ಕಾಗಿ ವಿದ್ಯಾರ್ಥಿ ಹೆಸರನ್ನು ಇಲ್ಲಿ ತೆಗೆದುಕೊಂಡಿರುತ್ತೆ ಸ್ನೇಹಿತರೆ. ಬ್ಯಾಂಕಿನ ಒಂದು IFSC ಕೋಡನ್ನು ನಾವು ಇಲ್ಲಿ IFSC ಕೋಡ್ ಜಾಗೆಯಲ್ಲಿ ಎಂಟ್ರಿ ಮಾಡಬೇಕು. IFSC ಕೋಡ್ ಒಂದ್ಸಲ ರಿಪೀಟ್ IFSC ಕೋಡ್ ಅಂತ ಬರ್ತದೆ. IFSC ಕೋಡನ್ನು ಮತ್ತೊಂದು ಸಲ ರಿಪೀಟ್ ಮಾಡಿ ನಾವು ಇಲ್ಲಿ ತೋರಿಸ್ತಕ್ಕಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಇನ್ಫಾರ್ಮೇಷನ್ ಅಂತ ಇದೆ. ಒಂದು ಸಲ ನಾವು ಕನ್ಫರ್ಮ್ ಮಾಡಿಕೊಂಡು ಶ್ಯೂರ್ ಆಗಿರುವಂಥ ಇದ್ದರೆ ಕನ್ಫರ್ಮ್ ಆಗಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆದ್ಮೇಲೆ ಇದೀಗ ನಾವು ವಿದ್ಯಾರ್ಥಿಯ ನೋಂದಣಿಯ ಮೊದಲನೇ ಸ್ಟೆಪ್ಪು ಬೇಸಿಕ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಿದ್ದೇವೆ. ಈಗ ಎರಡನೇ ಹಂತವಾದಂತಹ ಫೋಟೋ ಹಾಗೂ ಸಿನಾಪ್ಸಿಸನ್ನು ಇಲ್ಲಿ ಆ್ಯಡ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಫೋಟೋ ಟು ಅಪ್ಲೋಡ್ ಅಂತ ಇದೆ ನೋಡಿ ಸ್ನೇಹಿತರೆ. ಹಾಗೆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ನಾವು ಒಂದು ಚೂಸ್ ಫೈಲ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಆ ಒಂದು ಫೋಟೋವನ್ನು ಚೂಸ್ ಮಾಡಿದ ನಂತರ ಆ ವಿದ್ಯಾರ್ಥಿಯ ಫೋಟೋ ಈ ಒಂದು ಬಾಕ್ಸ್ ಮೇಲೆ ತೆರೆದುಕೊಳ್ತದೆ ಸ್ನೇಹಿತರೆ. ಈ ಅಪ್ಲೋಡ್ ಫೋಟೋ ಅಂತಕ್ಕಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನೀಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನನ್ನ ಫೋನ್ನ ಗ್ಯಾಲರಿಯಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪಿಕ್ಚರ್ಸ್ ಅಂತಕ್ಕಂಥ ಆಪ್ಷನ್ನಲ್ಲಿ ಫೋಟೋ ರಿಸೈಜರ್ಗೆ ಹೋಗ್ತೇನೆ ಸ್ನೇಹಿತರೆ. ಅಲ್ಲಿ ನಾನು ರಿಸೈಜ್ ಮಾಡಿದಂತಹ ವಿದ್ಯಾರ್ಥಿಯ ಫೋಟೋಗಳು ಬಂದಿರುತ್ತವೆ ಸ್ನೇಹಿತರೆ. ಆ ಒಂದು ಫೋಟೋಗಳ ಮೇಲೆ ನಾನು ಕ್ಲಿಕ್ ಮಾಡಿ ನಂತರ ಅಪ್ಲೋಡ್ ಫೋಟೋವನ್ನು ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ವಿದ್ಯಾರ್ಥಿಯ ಭಾವಚಿತ್ರ ಆ ಒಂದು ಸ್ಕ್ವೇರ್ ಬಾಕ್ಸ್ ಮೇಲೆ ತೆರೆದುಕೊಳ್ತದೆ ಸ್ನೇಹಿತರೆ. ಹಿಸ್ ಫೈಲ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಸ್ನೇಹಿತರೆ. ನೋಡಿ, ಆ ಒಂದು ವಿದ್ಯಾರ್ಥಿಯ ಭಾವಚಿತ್ರ ಈ ಒಂದು ಸ್ಕ್ವೇರ್ ಬಾಕ್ಸ್ನಲ್ಲಿ ಶೋ ಆಗ್ತಾ ಇದೆ ಸ್ನೇಹಿತರೆ. ನಂತರ ನಮ್ಮ ಮುಂದಿನ ಸ್ಟೆಪ್ಪು ಸೆಲೆಕ್ಟ್ ಪ್ರಾಜೆಕ್ಟ್ ಸಿನಾಪ್ಸಿಸ್ ಲ್ಯಾಂಗ್ವೇಜ್ ಆ್ಯಂಡ್ ಅಪ್ಲೋಡ್ ಸಿನಾಪ್ಸಸ್. ಇಲ್ಲಿ ನಾವು ಒಂದು ಸಿನಾಪ್ಸಿಸ್ನ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನು ಚೂಸ್ ಮಾಡಬೇಕು ಸ್ನೇಹಿತರೆ. ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಸಿನಾಪ್ಸಿಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಇಂಗ್ಲೀಷನ್ನು ಚೂಸ್ ಮಾಡಿದೆ ಸ್ನೇಹಿತರೆ. ಮುಂದಿನ ಸ್ಟೆಪ್ಪು ನಾವು ನಮ್ಮ ಒಂದು ಪ್ರಾಜೆಕ್ಟ್ ಸಿನಾಪ್ಸಿಸನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ ಚೂಸ್ ಫೈಲ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ಚೂಸ್ ಫೈಲನ್ನು ಕ್ಲಿಕ್ ಮಾಡಿ ನಾನು ಸೇವ್ ಮಾಡಿದಂತಹ ಸಿನಾಪ್ಸಿಸ್ PDF ಅಥವಾ JPG ಅಥವಾ ಡಾಕ್ಯುಮೆಂಟ್ ಫಾರ್ಮ್ಯಾಟನ್ನು ಚೂಸ್ ಮಾಡಬೇಕು ಸ್ನೇಹಿತರೆ. ನಾನು ಇನ್ಸ್ಪೈರ್ ಅವರ್ ಸಿನಾಪ್ಸಿಸ್ ಅಂತಕ್ಕಂತಹ ಆಪ್ಷನ್ ಮೇಲೆ ಅಲ್ಲಿ ಫೈಲ್ನಲ್ಲಿ ಸೇವ್ ಮಾಡಿಟ್ಟಿದ್ದೇನೆ ಸ್ನೇಹಿತರೆ. ಹಾಗಾಗಿ ನಾನು
ಆ ಒಂದು ಸಿನಾಪ್ಸಿಸನ್ನು ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಸಿನಾಪ್ಸಿಸ್ ಅಂತ ಕೊಡ್ತೇನೆ ಸ್ನೇಹಿತರೆ. ಅಪ್ಲೋಡ್ ಸಿನಾಪ್ಸಿಸ್ ಆಗ್ತಾಯಿದೆ. ಅದು PDF ರೂಪದಲ್ಲಾಗಿರ್ಬೋದು, JPG ಆಗಿರ್ಬೋದು, ಡಾಕ್ಯುಮೆಂಟಲ್ಲೂ ನಡೆಯುತ್ತೆ. ಸಿನಾಪ್ಸಿಸ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಾ ಇದೆ. ಓಕೆ ಕೊಟ್ಟೆ ಸ್ನೇಹಿತರೆ. ಅಪ್ಲೋಡ್ ಐಡಿಯಾ ಇನ್ನೋವೇಷನ್ ಫೋಟೋ. ನಮ್ಮದು ಐಡಿಯಾ ಅಥವಾ ಇನ್ನೋವೇಷನ್ ಏನಿರ್ತದೆ, ಪ್ರಾಜೆಕ್ಟ್ ಏನಿರ್ತದೆ ಅದರ ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು, ಇಲ್ಲದೇ ಇದ್ದರೂ ನಡೆಯುತ್ತೆ ಸ್ನೇಹಿತರೆ. ಈ ಅಪ್ಲೋಡ್ ಪಾಸ್ಬುಕ್ ಫೋಟೋ ಅಂತ ಇದೆ ಸ್ನೇಹಿತರೆ. ನಮ್ಮ ಪಾಸ್ಬುಕ್ ಫೋಟೋವನ್ನು ಸಹಿತ ನಾವಿಲ್ಲಿ ಹಾಕಬೇಕಾಗ್ತದೆ ಸ್ನೇಹಿತರೆ. ಹಾಕದೇ ಇದ್ದರೂ ನಡೆಯುತ್ತೆ. ನಾವು ಮುಂದೆ ಸೇವ್ ಅಂತ ಕೊಡೋಣ ಸ್ನೇಹಿತರೆ. ಈಗ ನಾವು ಒಬ್ಬ ವಿದ್ಯಾರ್ಥಿಯ ನೋಂದಣಿಯನ್ನು ಪೂರ್ಣಗೊಳಿಸಿದೆವು. ಇದೇ ರೀತಿ ಗರಿಷ್ಠ 5 ವಿದ್ಯಾರ್ಥಿಗಳವರೆಗೆ ನೋಂದಣಿಯನ್ನು ನಾವು ಮಾಡಬೇಕು. ಎಸ್ ಸ್ನೇಹಿತರೆ, ನಾವು ಈಗ 5 ವಿದ್ಯಾರ್ಥಿಗಳ ನೋಂದಣಿ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ. ಇನ್ನು 3ನೇ ಹಂತ ಆ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು. ಸಬ್ಮಿಟ್ ಮಾಡಲಿಕ್ಕೆ ಪೂರ್ವದಲ್ಲಿ ನಾವು 5 ವಿದ್ಯಾರ್ಥಿಗಳ ಒಂದು ಹೆಸರು, ಹಾಗೆ ಅವರ ಒಂದು ಸಿನಾಪ್ಸಿಸ್ ಅಪ್ಲೋಡೆಡ್ಡು, ಇದೆಲ್ಲ ಮಾಹಿತಿ ಗ್ರೀನ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕು ಸ್ನೇಹಿತರೆ. ಅಕಸ್ಮಾತ್ ಯಾವುದಾದ್ರು ವಿದ್ಯಾರ್ಥಿಯ ಬಣ್ಣ ರೋ ರೆಡ್ ಕಲರಲ್ಲಿತ್ತಂದರೆ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ ಆಗ್ತದೆ ಸ್ನೇಹಿತರೆ. ಈಗ ನಮ್ಮದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಹೆಸರಿನ ರೋ ಏನಾಗಿದೆ ಗ್ರೀನ್ ತೋರಿಸ್ತಾ ಇದೆ. ಹಾಗಾದರೆ ನಮ್ಮದು ಓಕೆ ಆಗಿದೆ ಅಂತ ಸ್ನೇಹಿತರೆ. ಈಗ ನಾವು ಇಲ್ಲಿ ನೋಡಿ ಸ್ನೇಹಿತರೆ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲೊಂದು ಪಾಪಪ್ ಮೆಸೇಜ್ ಬರುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ಪಾಪಪ್ ಮೆಸೇಜ್ನಲ್ಲಿ you have nominated only 5 students, you can nominate 0 more student. Are you sure you want to submit the application to the district authority? Once you submitted the application, after that you cannot make any changes in the application ಅಂತಕ್ಕಂಥ ಪಾಪಪ್ ಮೆಸೇಜ್ ಬರ್ತದೆ ಸ್ನೇಹಿತರೆ. ನಾವು ಹಾಕಿದಂಥ ಅಪ್ಲಿಕೇಶನ್ 5 ವಿದ್ಯಾರ್ಥಿಗಳ ಮಾಹಿತಿ ಸರಿಯಾಗಿದ್ದರೆ ನಾವು ಓಕೆ ಕೊಟ್ಟು ಮುಂದೆ ಹೋಗಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ಕ್ಯಾನ್ಸಲನ್ನು ಮಾಡಿ ಎಡಿಟ್ ಮಾಡಲಿಕ್ಕೆ ಮತ್ತೆ ಅವಕಾಶ ಇದೆ ಸ್ನೇಹಿತರೆ. ನಾನೀಗ ಓಕೆ ಕೊಟ್ಟು ಮುಂದೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು 3ನೇ ಹಂತದ ಇಂಟರ್ಫೇಸ್ ಈ ರೀತಿಯಾಗಿ ಓಪನ್ ಆಗ್ತದೆ ಸ್ನೇಹಿತರೆ. ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ. ಲಿಸ್ಟ್ ಆರ್ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಅಬ್ಜೆಕ್ಟಿವ್ಸ್ ಕ್ರೈಟೇರಿಯಾ ಅಡಾಪ್ಟೆಡ್ ಸೆಲ್. ಇಲ್ಲಿ 100 ಪದಗಳವರೆಗೆ ಆ ವಿದ್ಯಾರ್ಥಿಗಳನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅನ್ನೋದ್ರ ಕುರಿತಾಗಿ ಇಲ್ಲಿ ಈ ಒಂದು ಬಾಕ್ಸ್ನಲ್ಲಿ ಟೈಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗೆಯೇ ಡೀಟೇಲ್ಸ್ ಆಫ್ ಅಥರೈಸ್ಡ್ ಪರ್ಸನ್ನನ್ನು ಅಂದರೆ ಮುಖ್ಯ ಗುರುಗಳ ಹೆಸರು, ಅವರ ಒಂದು ಹುದ್ದೆ, ಅವರ ಒಂದು ಫೋನ್ ನಂಬರನ್ನು ಹಾಕಿ ಇಲ್ಲಿರುವಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಕೊಟ್ಟರೆ ನಮ್ಮ ಅಪ್ಲಿಕೇಶನ್ ಪೂರ್ಣಗೊಳ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದೆ ನೋಡೋಣ. ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾಕೆ ಆ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ, ಈ ಒಂದು ಇನ್ಸ್ಪೈರ್ಡ್ ಮಾನಕಿಗೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸ್ಬೇಕಾಗ್ತದೆ ಸ್ನೇಹಿತರೆ. ಸ್ಟೂಡೆಂಟ್ಸ್ ಆರ್ ವೆಲ್ interested in science and science activities. They are very eager to participate
ಇನ್ ಸೈನ್ಸ್ ಎಕ್ಸಿಬಿಷನ್. ಈ ರೀತಿಯಾಗಿ ಸೆಲೆಕ್ಟರ್ಸ್ಗೆ ಒಂದು ಇಂಟ್ರೆಸ್ಟ್ ಬರೋ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ನಂತರ ಹೆಡ್ ಮಾಸ್ಟರ್ ಅವರ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ ಅವರ ಒಂದು ಡಿಸಿಗ್ನೇಷನನ್ನು ಟೈಪ್ ಮಾಡಿ ಅವರ ಒಂದು ಫೋನ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ಸ್ನೇಹಿತರೆ. ಅವರ ಒಂದು ಫೋನ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ನಾವು ಇಲ್ಲಿರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸೇವ್ ಕೊಡಬೇಕು ಸ್ನೇಹಿತರೆ. ಈಗ ನಾನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ನಂತರ ಸೇವ್ ಬಟನನ್ನು ಪ್ರೆಸ್ ಮಾಡಿದ್ದೇನೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಇನ್ಫಾರ್ಮೇಷನ್ ಅಂತ ತೋರಿಸ್ತದೆ ಸ್ನೇಹಿತರೆ. ಸೇವ್ ಕೊಡಬೇಕು ಅಂದರೆ ಓಕೆ ಕೊಡಬೇಕು. ಇಲ್ಲ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ತಿದ್ದುಪಡಿ ಮಾಡಲಿಕ್ಕೆ ಕ್ಯಾನ್ಸಲ್ ಕೊಟ್ಟು ಹಿಂದೆ ಹೋಗಬೇಕಾಗ್ತದೆ ಸ್ನೇಹಿತರೆ. ಈಗ ನಾನು ಮುಂದೆ ಹೋಗ್ತೇನೆ ಸ್ನೇಹಿತರೆ. ಓಕೆ ಬಟನ್ ಮೇಲೆ ಪ್ರೆಸ್ ಮಾಡಿದೆ ಸ್ನೇಹಿತರೆ. ಎಸ್, ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಸ್ಟೂಡೆಂಟ್ಸ್ ನಾಮಿನೇಷನ್ ಪ್ರೊಸೆಸ್ ಹ್ಯಾಸ್ ಬೀನ್ completed successfully. Forward the application to district authority for its approval ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಈಗ ನಾನು ಇಲ್ಲಿ ಫಾರ್ವರ್ಡ್ ಅಪ್ಲಿಕೇಶನ್ ಅಂತ ಏನು ತೋರಿಸ್ತಾ ಇದೆ ಒಂದು ಆಪ್ಷನ್ನು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ದಿದ್ರೆ ವ್ಯೂ ಆ್ಯಂಡ್ ಎಡಿಟ್ ಅಂತಕ್ಕಂಥ ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲೂ ಸಹಿತ ನಾವು ವ್ಯೂ ಆ್ಯಂಡ್ ಎಡಿಟ್ ಬಟನ್ ಪ್ರೆಸ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಎಡಿಟ್ ಮಾಡ್ಬೋದು ಸ್ನೇಹಿತರೆ. ಏನೂ ತಪ್ಪಿಲ್ಲ ಅಂತ ಹೇಳಿದರೆ ಈ ಒಂದು ಫಾರ್ವರ್ಡ್ ಅಪ್ಲಿಕೇಶನ್ ಅಂತಕ್ಕಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ನಾನು ಫಾರ್ವರ್ಡ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಅದು ಮತ್ತೊಂದು ಪಾಪಪ್ ಮೆಸೇಜನ್ನು ತೋರಿಸ್ತದೆ ಸ್ನೇಹಿತರೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಫಾರ್ವರ್ಡ್ ದ ಅಪ್ಲಿಕೇಶನ್ ಅಂತ ಹೇಳ್ತಾಯಿದೆ ಸ್ನೇಹಿತರೆ. ಈ ಒಂದು ಓಕೆ ಬಟನ್ ಮೇಲೆ ಪ್ರೆಸ್ ಮಾಡಿ ನಾವು ಮುಂದೆ ಹೋಗ್ಬೇಕು ಸ್ನೇಹಿತರೆ. ಎಸ್, ನಾನೀಗ ಓಕೆ ಬಟನ್ ಮೇಲೆ ಪ್ರೆಸ್ ಮಾಡಿದ್ದೇನೆ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟೇಟಸ್ ಥ್ಯಾಂಕ್ ಯು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಫಾರ್ವರ್ಡೆಡ್ ಟು ಡಿಸ್ಟ್ರಿಕ್ಟ್ ಅಥಾರಿಟಿ ಫಾರ್ ಇಟ್ಸ್ ಅಪ್ರೂವಲ್ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಕೋಡ್ ಫಾರ್ ಫ್ಯೂಚರ್ ರೆಫರೆನ್ಸ್ ನಂಬರ್ ಈಸ್ ಅಂತ ಒಂದು ಆಪ್ಷನ್ನು ಬರ್ತದೆ ಸ್ನೇಹಿತರೆ. ಎಸ್, ಇಲ್ಲಿ ಜನ್ರೇಟ್ ಅಕ್ನಾಲಜ್ಮೆಂಟ್ ಅಂತ ಇರ್ತದೆ ಸ್ನೇಹಿತರೆ. ಅದರ ಮೇಲೆ ನಾವು ಪ್ರೆಸ್ ಮಾಡಿದರೆ ನಮ್ಮ ಒಂದು ಅಪ್ಲಿಕೇಶನನ್ನು ಅಕ್ನಾಲಜ್ಮೆಂಟು PDF ರೂಪದಲ್ಲಿ ಸೇವ್ ಆಗ್ತದೆ ಸ್ನೇಹಿತರೆ. ಎಸ್, ಅದನ್ನು ನಾವು PDF-ವನ್ನು ಪ್ರಿಂಟೌಟನ್ನು ತೆಗೆದುಕೊಂಡು ಇಟ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡುವಂತಹ ಪೂರ್ಣ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು.